ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಇವತ್ತು ವೀರೇಶ್ ಹನುಮಂತಪ್ಪ ಹೊಸಳ್ಳಿಯವರು ಅವರ ಕುಟುಂಬಸ್ಥರೆಲ್ಲ ಬಂದು ಇವತ್ತು ನಮ್ಮ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ಕೊಂಡು ನಮ್ಮ ಆಶ್ರಮಕ್ಕೆ ಬಿದಲೂರು ಗ್ರಾಮ ಅಲ್ಲಿ ಆಶ್ರಮಕ್ಕೆ ಬೋರ್ವೆಲ್ ಅನ್ನ ಹಾಕಿಸ್ಕೊಟ್ರು ಅಣ್ಣವರು ಹನುಮಂತಪ್ಪ ಅಣ್ಣವ್ರಿಗೆ ಹೊಸಳ್ಳಿ ಅಣ್ಣ. ನಿಮ್ಗೆ ವೀರೇಶ್ ಅಣ್ಣ ತುಂಬಾ ಥ್ಯಾಂಕ್ ಯು ಅಣ್ಣ. ಇವತ್ತು ನಮ್ಮ ಆಶ್ರಮಕ್ಕೆ ಬೋರ್ವೆಲ್ ಅನ್ನ ಹಾಕಿಸ್ಕೊಟ್ರಿ ಅಂದ್ರೆ ಯಾವ ಉದ್ದೇಶಕ್ಕೆ ನಮಗೆ ಆಶ್ರಮಕ್ಕೆ ಬೋರ್ವೆಲ್ ಹಾಕಿಸ್ಕೊಡ್ಬೇಕಂತ ಅನ್ನಿಸ್ತು? ಇಲ್ಲ ನಮ್ ಮಾತಾಡಕ್ ಬರಲ್ವಾ? ನೋಡಿ, ಮಾತ್ ಕಮ್ಮಿ, ಕೆಲಸ ಜಾಸ್ತಿ ಮಾಡಿದ್ದಾರೆ ನೋಡಿ. ಹಾಗೆ ಒಂದು ಶಬರಿಮಲೆ ಅಯ್ಯಪ್ಪ ಅದು ಅವ್ರಿಗೂ ಒಂದು ಬೋರ್ವೆಲ್ ಹಾಕಿಸ್ಕೊಟ್ಟಿದ್ದಾರೆ, ಇನ್ನೊಬ್ರಿಗೆ ಒಂದು ಆಶ್ರಮಕ್ಕೆ ಬೋರ್ವೆಲ್ ಹಾಕಿಸ್ಕೊಟ್ಟಿದ್ದಾರೆ, ಹಾಗೆ ಮತ್ತೆ ನಮ್ಮ ಆಶ್ರಮಕ್ಕೂ ಒಂದು ಬೋರ್ವೆಲ್ ಅನ್ನು ಹಾಕಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಜೋರಾಗಿ ಒಂದು ಚಪ್ಪಳೆ ಹೊಡಿರಿ. ಒಳ್ಳೇದಾಗ್ಲಿ ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಮಗೆ ಮತ್ತೆ ಬರುವ ಜನರಿಗೆ ಉಪಯೋಗ ಆಗಲಿ ಅಂತ ಬೋರ್ ಹಾಕ್ಸ್ಕೊಟ್ಟಿದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಣ್ಣ. ನೋಡಿ, ನಮಗೆ ಇವತ್ತು ಬಹಳ ಖುಷಿ ಆಗ್ತಿದೆ. ಹಾಗೆ ಅಣ್ಣ ಏನ್ ಅನಿಸ್ತಿದೆ ಅಣ್ಣ ಇವತ್ತು ನಿಮ್ಮ ಬೋರ್ ಹಾಕ್ಸ್? ಯಾಕಂದ್ರೆ ಈ ತರ ಯಾರು ಮಾಡಲ್ಲ. 10 ರೂಪಾಯಿ ಖರ್ಚು ಮಾಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ನೇಹಿತರೆ ಇವತ್ತು ಬೋರನ್ನು ಹಾಕಿಸ್ಕೊಟ್ರು ಅಣ್ಣವರು ವೀರೇಶ್ ಹನುಮಂತಪ್ಪ ಹೊಸಳ್ಳಿ ಅವ್ರಿಗೆ. ಒಳ್ಳೇದಾಗ್ಲಿ. ತಾಯಿ ಚಾಮುಂಡೇಶ್ವರಿ ರಾಘವೇಂದ್ರ ಸ್ವಾಮಿ ಒಳ್ಳೇದಾಗ್ಲಿ. ನಮಸ್ತೆ ಅಣ್ಣ. ತುಂಬಾ ತುಂಬಾ ಥ್ಯಾಂಕ್ ಯು ಅಣ್ಣ. ಅಣ್ಣ ನಿಮ್ಗೂ ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರಣ್ಣ? ರವಿ ಲಕ್ಷ್ಮಣ್ ಅಣ್ಣ. ನಿಮ್ಮ ಹೆಸರು? ಶ್ರೀನಿವಾಸ್. ನೋಡಿ, ಹಾಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಕಡೆಯಿಂದ ಒಂದು ಸಣ್ಣದೊಂದು ಎಲ್ಲ ನಿಜಗಳ ತುಂಬಾ ಖುಷಿ ಆಯ್ತು ನಮ್ಗೆ ಇವತ್ತು ಬೋರ್ವೆಲ್ ಹಾಕ್ಸಿ. ಯಾಕಂದ್ರೆ ಸುಮಾರು ವಿಡಿಯೋಗಳು ಬಿಟ್ಟೆ ಅಣ್ಣ ನಾನು, ಬೋರ್ವೆಲ್ ಹಾಕ್ಸ್ಕೊಡಿ ಅಂತ ಸುಮಾರು ವಿಡಿಯೋ. ಯಾರು ಸ್ಪಂದಿಸ್ಲಿಲ್ಲ, ಎಲ್ಲ ಸ್ವಾರ್ಥಿಗಳು. ಆದ್ರೆ ಯಾವ ಊರಣ್ಣ ನಿಮ್ದು? ಗದಗಿಂದ ಬಂದು ನಮ್ಗೆ ಇಲ್ಲಿ ನೆಲಮಂಗಲೆಯಲ್ಲಿ ಗದಗಲ್ಲಿ ಅಲ್ಲಿಂದ ಬಂದು ಒಂದು ಬೋರ್ವೆಲ್ ಹಾಕ್ಸ್ಕೊಟ್ರು ಅಣ್ಣವರು. ನಮಗಂತೂ ಖುಷಿ ಆಯ್ತು. ಈ ವಿಡಿಯೋನ ನೋಡಿ ಇನ್ನು ಕೆಲವ್ರು ಯಾರಾದ್ರೂ ಅಲ್ಲಿ ಬೋರ್ವೆಲ್ಗೆ ಒಂದು ಒಂದು ಇದು ಏನಪ್ಪಾ ಪಂಪು ಮೋಟ್ರು ಯಾರಾದ್ರೂ ಹಾಕಿಸ್ಕೊಡ್ಬೋದು ಅಣ್ಣ. ತುಂಬಾ ತುಂಬಾ ಥ್ಯಾಂಕ್ ಯು ಅಣ್ಣ. ನಿಮ್ಗೆ ಒಳ್ಳೇದಾಗ್ಲಿ ಅಣ್ಣ. ಏನಾದ್ರು ಒಂದು ನಮ್ಮ ವಿಡಿಯೋ ಯಾವಾಗ ನೋಡ್ತಾ ಇದ್ರಿ? ನಮ್ಮ ವಿಡಿಯೋ ಯಾವ ರೀತಿ ನೀವು ನೋಡ್ತಾ ಇದ್ರಿ? ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಾ? ನೋಡಿ ಸ್ನೇಹಿತರೆ, ಏನು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ನಮ್ಮ ಒಬ್ಬರಿಗೆಲ್ಲ ಮಾಡಿದ್ದಾರೆ, ಅದು ಹೇಳ್ಕೊಳಲ್ಲ ಅವರು. ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಅಣ್ಣ. ಬನ್ನಿ ಒಂದು ಫೋಟೋ ಹಂಗೆ ನೋಡಿ, ಹಾಗೆ ಒಂದು ಫೋಟೋ ಹೊಡಿರಿ. ಈ ವಿಡಿಯೋ ಪ್ರತಿಯೊಬ್ರು ಎಲ್ಲರೂ ಶೇರ್ ಮಾಡಿ. ಅಣ್ಣ ತಮ್ಮದಿರೋ ಈ ತರ ಸೇವೆ ಮಾಡೋರಿಗೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಮ್ಮ ಆಶ್ರಮಕ್ಕೆ ಒಂದು ಬೋರ್ವೆಲ್ ಅನ್ನ ಕೊಡಿಸ್ಕೊಟ್ರು. ತುಂಬಾ ತುಂಬಾ ಥ್ಯಾಂಕ್ ಯು. ತಾಯಿ ಚಾಮುಂಡೇಶ್ವರಿ ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡಲಿ. ಹಾಗೆ ನಮ್ಮ ಜಗದೀಶ್ ಚೌಧರಿಯನ್ನ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಕಲ್ಲು, ಇಟ್ಟಿಗೆ, ಜಲ್ಲಿ, ಕಬ್ಬಣ, ಸಿಮೆಂಟ್, ಜಸ್ಟ್ ಆಲೋ ಬ್ಲಾಕ್ ಏನಾದ್ರೂ ಒಂದು ಸಹಾಯವನ್ನ ಮಾಡಿ ಪ್ಲೀಸ್ ರೀ. ನಾನು ಸತ್ತಾಗ ಏನು ಹೊತ್ಕೊಂಡು ಹೋಗೋದಿಲ್ಲ ನೋಡ್ರಿ. ಇಂಥವ್ರಿಗಾಗಿ, ಇಂಥ ತಾಯಿಂದಿರಿಗೆ, ಅಣ್ಣ ತಮ್ಮದಿರಿಗೆ ಈ ಬಿಲ್ಡಿಂಗ್ ಬಾಡಿಗೆ ಪಡೆದು ಸೇವೆನ ಸಲ್ಲಿಸ್ತಾ ಇದೀನಿ ಅಣ್ಣ. ನೀವು ಮಾಡಿಕೊಟ್ಟಿದ್ರ ಮರೆಯಲ್ಲ ಅಣ್ಣ. ನಾನು ಸಾಯೋವರೆಗೂ ನಾ ಮರೆಯಲ್ಲ. ತುಂಬಾ ಥ್ಯಾಂಕ್ ಯು ಅಣ್ಣ. ನಮಸ್ತೆ.